ರಾಜ್ಯದಲ್ಲಿ ಮತ್ತೆ ಸಾರಿಗೆ ನೌಕರರ ಪ್ರತಿಭಟನೆ ನಡೆಯುತ್ತಾ ಮೇ 20ರಿಂದ ರಸ್ತೆಗೆ ಇಳಿಯಲ್ಲ ಸಾರಿಗೆ ಬಸ್ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ನೌಕರರು ಮತ್ತೆ ಮುಷ್ಕರದ ಹಾದಿಯನ್ನ ಹಿಡಿಯೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಬೇಡಿಕೆಯನ್ನ ಇಟ್ಟಿದ್ದಾರೆ ಈಗ ಸರ್ಕಾರದ ಮುಂದೆ. ಒಂದು ವೇಳೆ ಆ ಬೇಡಿಕೆಗಳು ಈಡೇರದೇ ಇದ್ರೆ ಸಾರಿಗೆ ಬಸ್ಗಳನ್ನ ಬಂದ್ ಮಾಡೋದಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತಿನ ಸಭೆಯಲ್ಲಿ ಮುಷ್ಕರದ ಬಗ್ಗೆ ದೃಢ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಬಸ್ ಮುಷ್ಕರದ ಬಗ್ಗೆ ಜ್ಯೋತಿ ಅನಂತ್ ಸುಬ್ಬಾರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜನರಿಗೆ ತೊಂದರೆ ಆದರೆ ಅದಕ್ಕೆ ಸರ್ಕಾರನೇ ಹೊಣೆ ಆಗುತ್ತೆ. ಜನರಿಗೆ ತೊಂದರೆ ಆದರೆ ಸಾರಿಗೆ ನೌಕರರು ಅದಕ್ಕೆ ಹೊಣೆ ಅಲ್ಲ, ಸರ್ಕಾರ ಹೊಣೆ. ಬಸ್ ಮುಷ್ಕರದ ಬಗ್ಗೆ ಜ್ಯೋತಿ ಅನಂತ ಸುಬ್ಬಾರಾವ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಏಕಪಕ್ಷೀಯವಾಗಿ ತೀರ್ಮಾನವನ್ನ ಕೈಗೊಂಡ್ರೆ ನಾವು ಹೆಂಗೆ ಒಪ್ಪಕ್ಕೆ ಸಾಧ್ಯ? ನಮ್ಮ ಒಪ್ಪಿಗೆ ಅದಕ್ಕಿಲ್ಲ. ಅವರು ಇವಾಗ ಒಂದಿಷ್ಟು ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮ್ಮ ಬೇಡಿಕೆಗಳು, ಪ್ರಮುಖ ಬೇಡಿಕೆಗಳೇನಿದೆ, ಬಾಕಿ ವೇತನನೂ ಸೇರಿದಂತೆ ಅದನ್ನ ಫಸ್ಟ್ ಈಡೇರಿಸಬೇಕು ಅಂತ ಕೇಳ್ತಾ ಇದ್ದಾರೆ. ಸರ್ಕಾರಕ್ಕೆ ಏನಾದರೂ ರಾಜ್ಯದ ಸಾರ್ವಜನಿಕರ ಮೇಲೆ ಒಂದು ಜವಾಬ್ದಾರಿ ಇದೆ ಅಂತಂದರೆ, ರಾಜ್ಯದ ಮೇಲೆ ಒಂದು ಜವಾಬ್ದಾರಿ ಇದೆ ಅಂತಂದರೆ ಅದು ತಕ್ಷಣವೇ ಮಾತುಕತೆಗೆ ಕರೆದು ಮತ್ತೆ ನಮ್ಮ ಬೇಡಿಕೆಗಳಿಗೆ ಮತ್ತು ಸಾರಿಗೆ ನೌಕರರ ಬಗ್ಗೆ ಒಂದು ಕಳಕಳಿ ಇಟ್ಕೊಂಡು ಈ ಬೇಡಿಕೆಗಳಿಗೆ ಸ್ಪಂದಿಸಿ ಸಮಸ್ಯೆಗಳನ್ನ ಇತ್ಯರ್ಥಪಡಿಸಬೇಕು. ಇಲ್ಲಾಂದರೆ ಮತ್ತೆ ಸಾರ್ವಜನಿಕರಿಗೆ ಏನಾದರೂ ತೊಂದರೆ ಆದರೆ ರಾಜ್ಯ ಸರ್ಕಾರವೇ ಹೊಣೆ ಆಗತ್ತೆ. ಅದನ್ನು ನೌಕರರ ಮೇಲೆ ಹೊರಿಸಬಾರ್ದು ಅಂತ ಈ ಸಂದರ್ಭದಲ್ಲಿ ನಾವು ಜಂಟಿ ಕ್ರಿಯಾ ಸಮಿತಿ ನಿಮ್ಮ ಮೂಲಕ ಹೇಳುತ್ತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಈಗ ಸಭೆ ಆಗಿದೆ, ಮುಷ್ಕರದ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಏನಾದರೂ ಜನಸಾಮಾನ್ಯರಿಗೆ ತೊಂದರೆ ಆದರೆ, ಪ್ರಯಾಣಿಕರಿಗೆ ತೊಂದರೆ ಆದರೆ ಅದು ನಮ್ಮ ಪ್ರಾಬ್ಲಮ್ ಅಲ್ಲ, ಸರ್ಕಾರವೇ ಅದಕ್ಕೆ ಹೊಣೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂದ್ರೆ ಈಗ ಮಾತುಕತೆಗೆ ನಾವಿನ್ನೂ ರೆಡಿ ಇದ್ದೀವಿ ಅಂತ ಅವಕಾಶ ಏನಾದರೂ ಕೊಟ್ಟಿದ್ದಾರಾ? ಖಂಡಿತ ಶರ್ಮಿತ, ಇನ್ನೂ ಕೂಡ ಮಾತುಕತೆಗೆ ನಾವು ಸಂಪೂರ್ಣವಾಗಿ ತಿರಸ್ಕರಿಸೋದಿಲ್ಲ. ಸರ್ಕಾರ ಕರೆದ್ರೆ ಇನ್ನೂ ಕೂಡ ನಾವು ಮಾತುಕತೆಗೆ ಹೋಗ್ತೀವಿ ಅನ್ನುವಂಥ ಒಂದು ಮಾತನ್ನು ಜಂಟಿ ಕ್ರಿಯಾ ಸಮಿತಿ ಪದಾಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಆದರೆ ಸರ್ಕಾರ ಮೊನ್ನೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಸರ್ಕಾರ ನಮ್ಮ ಬೇಡಿಕೆಯನ್ನು ಅದರ ಕನಿಷ್ಠವರೆಗೂ ಕೂಡ ಬರೋದಕ್ಕೆ ಸಿದ್ಧರಿಲ್ಲ, ಸರ್ಕಾರ ಹೇಳಿದ್ದೇ ಆಗಬೇಕು ಅನ್ನುವಂಥ ಒಂದು ಹಠವನ್ನು ಸರ್ಕಾರ ಹಿಡಿತಾ ಇದೆ. ಇದಕ್ಕೆ ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಮಾಡ್ತಾ ಇರುವಂಥದ್ದು ಏಕಪಕ್ಷೀಯ ನಿರ್ಧಾರ ಅಂತಲೂ ಕೂಡ ಜಂಟಿ ಕ್ರಿಯಾ ಸಮಿತಿ ಇದೀಗ ಆಕ್ಷೇಪವನ್ನು ಹೊರಹಾಕ್ತಾ ಇರುವಂಥದ್ದು. ಅಂದರೆ ಸಾರಿಗೆ ನೌಕರು ಕೇಳ್ತಾ ಇರುವಂಥದ್ದು 38 ತಿಂಗಳ ಹಿಂಬಾಕಿ ವೇತನ, ಜೊತೆಗೆ ಇವರಿಗೆ ಏನು ಅದರ ಸಂಬಳದಲ್ಲಿ 25% ಏರಿಕೆ ಆಗಬೇಕು, ಇದರ ಜೊತೆಗೆ 31 ತಿಂಗಳ ಭತ್ಯೆ ಕೂಡ ಸಿಗಬೇಕು, ಜೊತೆಗೆ ಇವರಿಗೆ ಬಾಟಾ ಸೇರಿದಂತೆ ಇನ್ನಿತರ ಭತ್ಯೆ ಏನು ಕೊಡ್ತಾ ಇದ್ರು ಅದನ್ನು ಕೂಡ ಅದರ ಪ್ರಮಾಣವೂ ಕೂಡ ಹೆಚ್ಚಳ ಮಾಡಬೇಕು. ಕೋವಿಡ್ ಸಮಯದಲ್ಲಿ ಉಳಿದಿರುವಂಥ ಅರಿಯರ್ಸ್ ಏನಿತ್ತು ಅದನ್ನು ಕೂಡ ಕೊಡಬೇಕು ಅನ್ನುವಂಥ ಕೆಲವೊಂದು ಪ್ರಮುಖ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಡ್ತಾ ಇರುವಂಥದ್ದು. ಆದರೆ ಸುಮಾರು ಬೇಡಿಕೆಗಳಿದ್ರೂ ಕೂಡ ಮುಖ್ಯವಾಗಿ 38 ತಿಂಗಳ ಹಿಂಬಾಕಿ ವೇತನ ಮತ್ತು 25% ಸಂಬಳದಲ್ಲಿ ಹೆಚ್ಚಳವನ್ನು ಏನು ಕೇಳ್ತಾ ಇದ್ರಿ, ಈ ಎರಡು ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಿದ್ರು ಸಾಕು, ನಾವು ಮುಷ್ಕರವನ್ನ ವಾಪಸ್ ತೆಗಿತೀವಿ. ಆದರೆ ಈ ಒಂದು ಎರಡು ಏರಿಕೆಯಲ್ಲಿ ಯಾವುದೇ ರೀತಿಯಾಗಿರುವಂಥ ಆ ನೆಗೋಸಿಯೇಷನ್ಗೆ ನಾವು ರೆಡಿ ಇಲ್ಲ ಅನ್ನುವಂಥದ್ದನ್ನು ಕೂಡ ಸರ್ಕಾರಕ್ಕೆ ಮಾಧ್ಯಮಗಳ ಮುಖಾಂತರವಾಗಿ ಸ್ಪಷ್ಟವಾಗಿ ಜಂಟಿ ಕ್ರಿಯಾ ಸಮಿತಿ ಏನು ಸಂದೇಶವನ್ನ ಕೊಡ್ತಾ ಇರುವಂಥದ್ದು. ಇತ್ತೀಚೆಗೆ ನಡೆದಂಥ ಸಭೆಯಲ್ಲೂ ಕೂಡ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆ. ಆದರೆ 25% ಬದಲಿಗೆ 7% ಮಾತ್ರ ವೇತನ ಹೆಚ್ಚಳವನ್ನು ಮಾಡಿಕೊಡ್ತೀವಿ, 38 ತಿಂಗಳ ಹಿಂಬಾಕಿ ವೇತನದ ಬದಲಾಗಿ 26 ತಿಂಗಳ ಹಿಂಬಾಕಿ ವೇತನವನ್ನು ಮಾತ್ರ ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು. ಇದರ ಪ್ರಕಾರ 26 ತಿಂಗಳ ಪ್ರಕಾರ 1272 ಕೋಟಿ ರೂಪಾಯಿಯನ್ನ ಕೊಡೋದಕ್ಕೆ ಸರ್ಕಾರ ಒಪ್ಕೊಂಡಿದೆ. ಇದರ ಮೊದಲ ಕಂತಾಗಿ 450 ಕೋಟಿ ಚಿಲ್ಲರೆ ಈಗಾಗಲೇ ಮೊದಲ ಕಂತಿನಲ್ಲಿ ಬಿಡುಗಡೆ ಆಗಿರುವಂಥದ್ದು. ಹೀಗೆ ಹಂತವಾಗಿ ಕಂತಿನ ರೂಪದಲ್ಲಿ ಬಿಡುಗಡೆ ಮಾಡೋ ಬದಲು 38 ತಿಂಗಳ ಸಂಪೂರ್ಣ ಹಿಂಬಾಕಿ ವೇತನವನ್ನು ಕೂಡ ಒಂದೇ ಸಮನಾಗಿ ಏನು ಬಿಡುಗಡೆ ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆಯು ಕೂಡ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಮ್ಮ ಬೇಡಿಕೆ ಈಡೇರದಿದ್ರೆ ಮೇ 19ನೇ ತಾರೀಕುವರೆಗೂ ಕೂಡ ಸರ್ಕಾರಕ್ಕೆ ಸಮಯ ಬಿಎಸ್ವೈ ಭೇಟಿಯಾಗಿದ್ದಾರೆ. ಬಿಎಲ್ ಸಂತೋಷ್ ಡಾಲರ್ಸ್ ಕಾಲೋನಿ ನಿವಾಸದಲ್ಲಿ ಭೇಟಿಯಾಗಿದೆ, ಮಹತ್ವವನ್ನು ಪಡ್ಕೊಂಡಿದೆ ರಾಜಕೀಯ ವಲಯದಲ್ಲಿ, ಅದರಲ್ಲೂ ಬಿಜೆಪಿಯಲ್ಲಿ. ಒಟ್ಟಿಗೆ ಉಪಹಾರ ಸೇವನೆಯನ್ನ ಉಭಯ ನಾಯಕರು ಮಾಡಿದ್ದಾರೆ. ಬಿಎಸ್ವೈ ಜೊತೆ ಉಪಹಾರ ಸೇವನೆ ಸಂದರ್ಭದಲ್ಲಿ ಸಾಕಷ್ಟು ವಿಷಯದ ಬಗ್ಗೆ ಬಿಎಲ್ ಸಂತೋಷ್ ಚರ್ಚೆಯನ್ನ ಮಾಡಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಬಿಎಸ್ವೈ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಇನ್ನು 50 ವರ್ಷಗಳ ರಾಜಕೀಯ ಜೀವನಕ್ಕೂ ಕೂಡ ಯಡಿಯೂರಪ್ಪನವರಿಗೆ ಬಿಎಲ್ ಸಂತೋಷ್ ವಿಶ್ ಮಾಡಿದ್ದಾರೆ. ಸಂತೋಷ್ ಭೇಟಿಯ ಬಗ್ಗೆ ಮಾಹಿತಿಯನ್ನು ಯಡಿಯೂರಪ್ಪನವರು ಹಂಚಿಕೊಂಡಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಇಡೀ ದೇಶಾದ್ಯಂತ
ಪಕ್ಷದ ಸಂಘಟನೆಯನ್ನ ಅತ್ಯಂತ ಸಮರ್ಥವಾಗಿ ನಿರ್ವಹಿಸ್ತಾ ಇದ್ದಾರೆ ಅಂತ ಯಡಿಯೂರಪ್ಪನವರು ಹೇಳ್ಕೊಳ್ತಾ, ಈಗ ಉಭಯ ನಾಯಕರ ಈ ಉಪಹಾರದ ಭೇಟಿ ಏನಿದೆ ರಾಜಕೀಯ ವಲಯದಲ್ಲಿ ಅದರಲ್ಲೂ ಬಿಜೆಪಿಯಲ್ಲೂ ಮಹತ್ವವನ್ನ ಪಡ್ಕೊಂಡಿದೆ. ಡಾಲರ್ಸ್ ಕಾಲೋನಿಯ ಯಡಿಯೂರಪ್ಪ ಅವರ ನಿವಾಸಕ್ಕೆ ಬಿಎಲ್ ಸಂತೋಷ್ ಅವರು ಇವತ್ತು ಆಗಮಿಸಿದ್ರು, ಭೇಟಿ ಮಾಡಿದ್ದಾರೆ. ಮೈಸೂರಿನ ಸುತ್ತೂರು ಮಠಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಭೇಟಿಯನ್ನು ಕೊಟ್ಟಿದ್ದಾರೆ. ಈ ವೇಳೆ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಸುತ್ತೂರು ಶ್ರೀಗಳಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಿದಂತಹ ವಿಜಯೇಂದ್ರ, ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಬರೋದಕ್ಕೆ ಸ್ವಾಮೀಜಿ ಒಪ್ಕೊಂಡಿದ್ದಾರೆ ಅಂತಂದ್ರು. ಇಂದು ಪರಮ ಪೂಜ್ಯ ಜಗದ್ಗುರುಗಳು ಶಿವರಾತ್ರೀಶ್ವರ ಮಹಾಸ್ವಾಮೀಜಿಗಳವರನ್ನ ಭೇಟಿ ಮಾಡಿ ಇನ್ನು ಮೇ 9ನೇ ತಾರೀಕು ಚಿತ್ರದುರ್ಗದಲ್ಲಿ ಈ ನಾಡು ಕಂಡಂಥ ಒಬ್ಬ ಅಪ್ರತಿಮ ಹೋರಾಟಗಾರ, ರೈತ ನಾಯಕ, ಬಡವರ ಬಂಧು, ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ BS ಯಡಿಯೂರಪ್ಪನವರ 50 ವರ್ಷಗಳ ಅಂದರೆ ರಾಜಕೀಯ ಪಯಣದ 50 ವರ್ಷಗಳ ಸಂಭ್ರಮಾಚರಣೆಯ ಈ ಶುಭ ಸಂದರ್ಭದಲ್ಲಿ ಪರಮ ಪೂಜ್ಯ ಸ್ವಾಮೀಜಿಗಳವ್ರನ್ನ ಭೇಟಿ ಮಾಡಿ ಆಹ್ವಾನ ಪತ್ರಿಕೆಯನ್ನು ನೀಡಿ ಅವ್ರನ್ನೂ ಕೂಡ ಬರುವಂತೆ ನಾವು ಆಹ್ವಾನ ನೀಡಿದ್ದೇವೆ. ಭಾಳ ಸಂತೋಷದಿಂದ ಅವರು ಕೂಡ ಒಪ್ಕೊಂಡಿದ್ದಾರೆ. ಈ ಕಾರ್ಯಕ್ರಮದ ವಿಶೇಷತೆ ಅಂತ ಹೇಳಿದ್ರೆ 8ನೇ ತಾರೀಕು ಸಂಜೆ 5 ಗಂಟೆಗೆ ಸನ್ಮಾನ್ಯ BS ಯಡಿಯೂರಪ್ಪನವರು ಚಿತ್ರದುರ್ಗ ನಗರಕ್ಕೆ ಬರ್ತಾರೆ. ಪುರಪ್ರವೇಶವನ್ನು ಭಾಳ ಅದ್ಧೂರಿಯಾಗಿ ಒಂದು ರೀತಿ ಮಿನಿ ದಸರಾ ಆ ರೀತಿ ಒಂದು ಮೆರವಣಿಗೆ ಮೂಲಕ ರಾಜ್ಯದ ಮೂಲೆ ಮೂಲೆಗಳಿಂದ 20-25ಕ್ಕೂ ಹೆಚ್ಚು ಕಲಾ ತಂಡಗಳು ಇರ್ತದೆ. ದೊಡ್ಡ ಸಂಖ್ಯೆಯಲ್ಲಿ ರೈತರು, ತಾಯಂದಿರು ಅವರನ್ನು ಸ್ವಾಗತನ ಕೋರೋರಿದ್ದಾರೆ. 9ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಬಹುಶಃ ಸರಿಸುಮಾರು 12 ಗಂಟೆ ಒಳಗಾಗಿ ಮಾನ್ಯ ಗೃಹ ಸಚಿವರಾಗಿರುವಂತಹ ನಮ್ಮ ನಾಯಕರಾಗಿರುವಂಥ ಅಮಿತ್ ಶಾಜಿಯವರು ವೇದಿಕೆಗೆ ಆಗಮಿಸ್ತಾರೆ. ರಾಜ್ಯದ ಬಹುತೇಕ ಗುರುಗಳು, ಮಠಾಧೀಶರು, ಜಗದ್ಗುರುಗಳು, 1000ಕ್ಕೂ ಹೆಚ್ಚು ಮಠಾಧೀಶರು ಈ ಒಂದು BS ಯಡಿಯೂರಪ್ಪನವರ ಅಭಿಮಾನೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇನ್ನು ಮೇ 9ನೇ ತಾರೀಕು ಚಿತ್ರದುರ್ಗದಲ್ಲಿ ನಡೆಯುವಂತಹ ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಭರ್ಜರಿ ತಯಾರಿ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ದಾವಣಗೆರೆ ನಗರದಲ್ಲಿ ಪೂರ್ವಭಾವಿ ಸಭೆ ನಡೆದಿದೆ. ಮಹಾದೇವಪ್ಪ ಕಲ್ಯಾಣ ಮಂಟಪದಲ್ಲಿ ಸಂಸದ BY ರಾಘವೇಂದ್ರ, ಜಿಲ್ಲಾಧ್ಯಕ್ಷ ರಾಜಶೇಖರ್ ನಾಗಪ್ಪ, ಮಾಜಿ ಸಚಿವ SA ರವೀಂದ್ರನಾಥ್, BC ಪಾಟೀಲ್, MP ರೇಣುಕಾಚಾರ್ಯ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಆ ಕಾಲ ಈಗ, ಸುಸಂದರ್ಭ ಈಗ ಕೂಡಿ ಬಂದಿದೆ.